ನಿಮ್ಮೆನಾಡು ನ್ಯೂಸ್ಗೆ ಆತ್ಮೀಯ ಸ್ವಾಗತ. ನಾನು ಅಪೂರ್ವ ಕಾರಂತ್. ಗುಮ್ಮಟನಗರಿಯ ವಿಜಯಪುರ ಜಿಲ್ಲೆಯ ವಿಜಯಪುರ ಜಿಲ್ಲಾ ಪೊಲೀಸ್ ಪತ್ರಿಕಾ ಪ್ರಕಟಣೆ ಹೊರಡಿಸಿದೆ. ಹೌದು ಸ್ನೇಹಿತರೆ, ದಿನಾಂಕ 25/4/2025 ಪೊಲೀಸ್ ಪರೇಡ್ ಮೈದಾನದಲ್ಲಿ ಪ್ರಾಪರ್ಟಿ ಪರೇಡ್ ಹಮ್ಮಿಕೊಂಡು 2024-25ನೇ ಸಾಲಿನಲ್ಲಿ ವಿಜಯಪುರ ಜಿಲ್ಲೆಯ ವಿವಿಧ ಪೊಲೀಸ್ ಠಾಣೆಯ ವಿವಿಧ ಸ್ವತ್ತಿನ ಅಪರಾಧ ಪ್ರಕರಣಗಳಲ್ಲಿ 225 ಪ್ರಕರಣಗಳನ್ನು ಪತ್ತೆ ಮಾಡಿ 345 ಆರೋಪಿತರನ್ನು ದಸ್ತಗೀರು ಮಾಡಿ ಆರೋಪಿತರಿಂದ ಒಟ್ಟು 7,20,29,764 ರೂಪಾಯಿ ಕಿಮ್ಮತ್ತಿನ ವಸ್ತುಗಳನ್ನು ವಶಪಡಿಸಿಕೊಂಡಿದ್ದು ಇರುತ್ತದೆ. ಇನ್ನು ಉತ್ತಮವಾಗಿ ಕಾರ್ಯನಿರ್ವಹಿಸಿದ ಅಧಿಕಾರಿ ಮತ್ತು ಸಿಬ್ಬಂದಿಯವರ ಕಾರ್ಯವನ್ನು ಶ್ಲಾಘಿಸಿ ಸಾರ್ವಜನಿಕರಿಂದ ಮೆಚ್ಚುಗೆ ವ್ಯಕ್ತಪಡಿಸಿದರು. ಎಲ್ಲ ವಸ್ತುಗಳನ್ನು ನಮ್ಮ ಕಂಪ್ಲೇಂಟ್ ಕಳೆದ ಒಂದು ವರ್ಷದಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಸುಮಾರು 250ಕ್ಕೂ ಹೆಚ್ಚು ಪ್ರಕರಣಗಳನ್ನು ಪತ್ತೆ ಮಾಡಿದ್ದಾರೆ. 250ಕ್ಕೂ ಹೆಚ್ಚು ಆರೋಪಿಗಳನ್ನು ಪತ್ತೆ ಮಾಡಿ ಅವರಿಂದ ಸುಮಾರು 7 ಕೋಟಿಗಿಂತಲೂ ಹೆಚ್ಚು ವರ್ತ್ ಬೆಲೆಬಾಳುವಂತಹ ಚಿನ್ನ, ಬೆಳ್ಳಿ, ಬಂಗಾರ, ಟೂ-ವೀಲರು, ಫೋರ್-ವೀಲರು, ಟ್ರಕ್ಸು, ಟ್ಯಾಕ್ಟರ್ಸು, ಪಂಪ್ಸೆಟ್ಸು ಮತ್ತು ಇನ್ನಿತರ ವಸ್ತುಗಳನ್ನು ದುಡ್ಡುಗಳನ್ನು ಪತ್ತೆ ಮಾಡುವುದರಲ್ಲಿ ವಿಜಯಪುರ ಜಿಲ್ಲಾ ಪೊಲೀಸ್ನವರು ಯಶಸ್ವಿಯಾಗಿದ್ದಾರೆ. ಸೊ ಕಳೆದ ವರ್ಷ 60% ಹೆಚ್ಚು ಪ್ರಾಪರ್ಟಿ ರಿಕವರಿ ಮಾಡಿ ನೊಂದವರಿಗೆ ಅದನ್ನು ವಾಪಸ್ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಸೊ ಈ ನಿಟ್ಟಿನಲ್ಲಿ ಇವತ್ತು ಈ ಪ್ರೆಸ್ಮೆಂಟನ್ನು ಹಾಕಿಕೊಂಡಿದೆ. ರಿಪೋರ್ಟ್ ಕಳೆದ ಬಂದವರಿಗೆ ಅದನ್ನು ವಾಪಸ್ ಕೊಡುವಂಥ ಕಾರ್ಯವನ್ನು ಕೂಡ ಇನ್ನೂ ಕೆಲವೊಂದಿಷ್ಟು ಪ್ರಾಪರ್ಟಿಗಳನ್ನು ಕೋರ್ಟ್ಗಳಲ್ಲಿ ತಗೊಂಡವರಿಗೆ ಕೊಡ್ತಾ ಇರ್ಬೋದು. ಸಾರ್ವಜನಿಕರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಜಿಲ್ಲಾ ಪೊಲೀಸ್ PSI, CJ, DSP, ಎಲ್ಲ ಸಿಬ್ಬಂದಿಗಳು ಅತಿ ಚೆನ್ನಾಗಿ ಅಚ್ಚುಕಟ್ಟಾಗಿ ಕೆಲಸವನ್ನು ನಿರ್ವಹಿಸಿದ್ದಾರೆ. ಸೊ ಸಾರ್ವಜನಿಕರಿಗೆ ಪ್ರೆಸ್ ಪ್ರಾಪರ್ಟಿ ರಿಕವರಿ ಇದು ಒಂದು ಹಂತ, ಆದರೆ ಈ ಕಳ್ಳತನ ಪ್ರಕರಣಗಳನ್ನು ಆಗದೇ ತಡೆಗಟ್ಟುವುದು ಬಹಳ ಪ್ರಾಮುಖ್ಯತೆಯನ್ನು ಕೇವಲ ಪೊಲೀಸ್ ಇಲಾಖೆ ನೈಟ್ ಕೌನ್ಸಿಲ್ ಮತ್ತು ಪೊಲೀಸ್ ಇಲಾಖೆ ಪ್ರಕರಣ ಒಂದು ಭಾಗ ಆಯಿತು ಅಂತಂದರೆ ಸಾರ್ವಜನಿಕರು ತಮ್ಮ ಮನೆಗಳಿಗೆ CCTVಗಳನ್ನು ಅಳವಡಿಸಿಕೊಳ್ಳಲಾಗಿರ್ಬೋದು, ತಮ್ಮ ಹಾಕಿಕೊಳ್ಳಲಾಗಿರ್ಬೋದು, ಸಾಕಷ್ಟು ಅಟೆನ್ಷನ್ ಅದೇ ರೀತಿ ಕೂಡ ಏನು ಹಳೆ ಕಾಲದ ನಿಧಿ ಸಿಕ್ಕಿದೆ ಕಡಿಮೆ ಕಡೆಗೆ ನಾವು ಏನು ನಿಧಿಯನ್ನು ತಗೊಂಡು ಬಂದಾಗ ಅಂತೇಳಿ ಜನರನ್ನು ಮೋಸ ಆಮಿಷಕ್ಕೆ ಒಳಗಾಗುವಂಥ ಕೇಸ್ಗಳನ್ನ ತಾವು ನೋಡಿದ್ದೀರಾ. ಸೊ ಆ ಹಿನ್ನೆಲೆಯಲ್ಲಿ ಯಾವ್ಯಾವ ರೀತಿಯಲ್ಲಿ ಜನ ಮೋಸ ಆಗ್ತಾರೆ, ಯಾವ್ಯಾವ ರೀತಿಯಲ್ಲಿ ಕಳ್ಳತನಗಳಾಗ್ತವೆ, ಸೊ ಅದಕ್ಕೆ ಮುಂಜಾಗ್ರತಾ ಕ್ರಮಗಳು ಸಾಕಷ್ಟಿವೆ. ಸಾರ್ವಜನಿಕರು ಆ ಮುಂಜಾಗ್ರತಾ ಕ್ರಮಗಳನ್ನು ನೆಗ್ಲೆಕ್ಟ್ ಮಾಡದೆ ಅಳವಡಿಸ್ಕೊಳ್ಬೇಕು. ಯಾಕಂತಂದರೆ ಅವರು ಕಳ್ಕೊಂಡಾಗ ಪ್ರಾಪರ್ಟಿ ಸುಮಾರು 1 ಲಕ್ಷ, 5 ಲಕ್ಷ, 10 ಲಕ್ಷ ಬಟ್ ಅವರು ಕೈಗೊಳ್ಳಬೇಕಾಗಿರುವಂಥ ಸೆಕ್ಯೂರಿಟಿ ಮೆಷರ್ಸ್ಗಳಿರ್ತವೆ. ಕೇವಲ 10,000, 20,000ದಲ್ಲಿ CCTVಗಳನ್ನು ಅಳವಡಿಸ್ಕೊಳ್ಳೋದು, GPS ಫುಟೇಜ್ಗಳನ್ನು ಅಳವಡಿಸ್ಕೊಳ್ಳೋದು, ಇದರಿಂದ ಅವರ ಮನೆ ಆಗಿರ್ಬೋದು, ಕುಟುಂಬ ಆಗಿರ್ಬೋದು, ಅವರ ಪ್ರಾಪರ್ಟಿ ಆಗಿರ್ಬೋದು ಅತಿ ಸುರಕ್ಷತೆ ಇರುತ್ತೆ. ಆದ್ದರಿಂದ ವಿಜಯಪುರ ಜಿಲ್ಲೆಯ ಜನರಿಗೆ ಪ್ರೆಸ್ ಮೀಟ್ಗಳನ್ನು ನಾವು ಕೇಳ್ಕೊಳ್ಳೋದೇನು ಅಂತಂದರೆ ಪೊಲೀಸ್ ಇಲಾಖೆ 24/7 ಸಾರ್ವಜನಿಕರ ಸೇವೆಯಲ್ಲಿ ನಿರತರಾಗಿದೆ. ಕಳ್ಳರನ್ನು ಪತ್ತೆ ಮಾಡೋದು, ಬಂಧಿಸೋದನ್ನು ಪೊಲೀಸ್ ಇಲಾಖೆ ಮಾಡ್ತಾ ಇರುತ್ತೆ. ಆದರೆ ಕಳ್ಳತನವನ್ನು ತಡೆಗಟ್ಟೋದು ಪ್ರಾಮುಖ್ಯತೆ ಬಹಳ ಇದೆ. ಅದರಲ್ಲಿ ಸಾರ್ವಜನಿಕರ ಸಹಭಾಗಿತ್ವ, ಸಾರ್ವಜನಿಕರ ಇನ್ವಾಲ್ವ್ಮೆಂಟು, ಸಾರ್ವಜನಿಕರು ಸ್ವತಃ ತಾವು ಕೈಗೊಳ್ಳುವಂಥ ಕ್ರಮಗಳು ಬಹಳ ಪ್ರಮುಖವನ್ನು ಪಡೆದುಕೊಂಡಿರುತ್ತವೆ. ಆ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆ ಸಾಕಷ್ಟು ಪರಿಶ್ರಮ ವಹಿಸ್ತಾ ಇದೆ. ಆದ್ದರಿಂದ ಸಾರ್ವಜನಿಕರು CCTVಗಳನ್ನು ಹಾಕಿಸ್ಕೊಳ್ಳೋದು, GPS ಇಕ್ವಿಪ್ಮೆಂಟ್ಸ್ಗಳನ್ನು ಹಾಕಿಸ್ಕೊಳ್ಳೋದು, ಬೆಲೆಬಾಳುವಂಥ ವಸ್ತುಗಳನ್ನು ಬ್ಯಾಂಕ್ ಲಾಕರ್ಸ್ಗಳಲ್ಲಿ ಇಟ್ಕೊಳ್ಳೋದು, ಸೊ ಮನೆ ಮುಂದೆ ದೀಪ ಆಗಿರ್ಬೋದು, ಮನೆಯಲ್ಲಿ ಬೆಳಕಿನ ವ್ಯವಸ್ಥೆ ಆಗಿರ್ಬೋದು, ಅದನ್ನೆಲ್ಲ ಮಾಡ್ಕೋಬೇಕು. ಸೊ ನಿಮ್ಮ ಟೂ-ವೀಲರು, ಫೋರ್-ವೀಲರ್ಗಳ ಬಗ್ಗೆ ಸುರಕ್ಷತೆ ಇರೋದು, ನೆಗ್ಲಿಜೆನ್ಸ್ ಎಲ್ಲಿ ಬೇಡ, ನಿರ್ಲಕ್ಷ್ಯತೆ ಎಲ್ಲಿ ಬೇಡ, ತಮ್ಮ ವಸ್ತುಗಳನ್ನು ಸುರಕ್ಷಿತವಾಗಿ ಇಟ್ಕೊಳ್ಳುವಂತಹ ಕಾರ್ಯಗಳಿಗೆ, ಕೆಲಸಗಳಿಗೆ ಅತಿ ಲಕ್ಷ್ಯ ವಹಿಸೋದು ಭಾಳ ಇಂಪಾರ್ಟೆಂಟ್ ಇರುತ್ತೆ. ಆವಾಗ ಮಾಡಿದಾಗ ಒಂದು ತಡೆಗಟ್ಟುವಿಕೆಯೂ ಭಾಳ ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ. ಅದೇ ರೀತಿ ಕೂಡ ಪೊಲೀಸ್ ಇಲಾಖೆ ಪತ್ತೆ ಹಚ್ಚುವುದರಲ್ಲೂ ಕೂಡ ಭಾಳ ಸಹಕಾರಿಯಾಗುತ್ತೆ. ಸೊ ಆ ಹಿನ್ನೆಲೆಯಲ್ಲಿ ಇವತ್ತು ಪ್ರೆಸ್ ಮೀಟನ್ನು ಹಾಕಿಕೊಂಡು ನೊಂದಂಥ ಜನರಿಗೆ ಇದನ್ನು ಪ್ರಾಪರ್ಟಿ ರಿಕವರಿಯನ್ನು ಮಾಡಿ ಅವರಿಗೆ ವಾಪಸ್ ಕೊಡುವಂಥ ಕಾರ್ಯವನ್ನು ಪೊಲೀಸ್ ಇಲಾಖೆ ಮಾಡಿದೆ. ನಮ್ಮ ಜಿಲ್ಲೆಯಲ್ಲಿ ಅಡಿಷನಲ್ SP ಅವರಾದಂಥ ಶಂಕರ್ ಮಾರಿ ಅವರು ಮತ್ತು ರಾಮಮೂರ್ತಿ ಅವರು ಮತ್ತು ಜಿಲ್ಲೆಯ ಎಲ್ಲ ಉಪವಿಭಾಗದ ಡಿವೈಎಸ್ಪಿಗಳು, CP ಅವರು, PS ಅವರು, ಕ್ರೈಮ್ ಸ್ಟಾಫ್, ನಮ್ಮೆಲ್ಲ ಪೊಲೀಸ್ ಸಿಬ್ಬಂದಿ ಕಳೆದ ಒಂದು ವರ್ಷದಲ್ಲಿ ಅತಿ ಉತ್ತಮವಾಗಿ ಕೆಲಸವನ್ನು ಮಾಡಿ 65% ಹೆಚ್ಚು ಪ್ರಾಪರ್ಟಿಯನ್ನು ರಿಕವರಿ ಮಾಡಿ ನೊಂದವರಿಗೆ ಕೆಲಸವನ್ನು ಮಾಡಿದರೆ ಅವರ ಕಾರ್ಯವನ್ನು ನಾನು ಶ್ಲಾಘಿಸ್ತೇನೆ. ಥ್ಯಾಂಕ್ ಯು. ಇದು ಕ್ಯಾಶ್ ಇದೆ,
ನೆಕ್ಸ್ಟ್ गुरुदास नागेंद्र बिजरगे गांधी चौक गुरुदास नागेंद्र बिजरगे नेक्स्ट गुरु कुचबार कोरगी पुलिस स्टेशन ऐश्वर्या गुरुशेट्टी गांधी चौक पुलिस स्टेशन ನಿಂಬೆನಾಡು ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು.